ನೋಡ್ ಸುಗುಣ, ನಿಮ್ಮ ಅತ್ತೆ ಹೆಂಗ್ ಮಾಡ್ತಾ ಐತೆ. ನೋಡು, ನನ್ನ ದುಡ್ಡ ನಾನು ಸಾಲದಾರಿ ಕೊಡ್ತಾ ಇದ್ರೆ ಇದು ಕೊಡೋದು ಬೇಡ, ನನ್ನ ಮಗ ಬರೋವರೆಗೂ ಅಂತ ಹೇಳಿ ನಿಮ್ಮ ಅತ್ತೆ ತಡಿತಾ ಐತೆ. ಅಕ್ಕ, ಸುಮ್ಮನೆ ಕೊಟ್ಬಿಡಿ ನನ್ನ ದುಡ್ಡ. ಏಯ್, ನೀನು ಇದ್ರಾಗೆ ಏನೋ ಗೋಲ್ಮಾಲ್ ಮಾಡಿದಿ ಅಂತ ನನಗೆ ಅಂದಾಗ ಗೊತ್ತೈತೆ ಕಣೆ. ನನ್ನ ಮಗ ಬರೋ ತಕನ ನಾನು ಈ ದುಡ್ಡು ಕೊಟ್ರೆ ಕೇಳು, ನೀನು ಹಸಿಗೆ ಹೋಗ್ಕೊಡ್ದು. ಇವರು ಇಲ್ಲೇ ಇರಬೇಕು, ನನ್ನ ಮಗ ಬರೋ ತಕ ನೀನು ಹೋಗ್ಕೊಡ್ದು ಹಸಿಕೆ. ಈ ದುಡ್ಡು ಕೊಡೋಕ್ಕೂ ಬಿಡಲ್ಲ ನಾನು. ಅಲ್ಲ, ಇವತ್ತೇ ನೋಡು, ನಮ್ಮ ಸುದ್ದಿ ಯಾಕೆ ಬೇಕು ನಿನಗೆ, ನಮ್ಮ ಅತ್ತೆರ ಸುದ್ದಿ ಎಲ್ಲ ಯಾಕೆ ಬೇಕು ಅಂತ. ನಮ್ಮಮ್ಮ ಕೇಳ್ತಾ ಇರೋದು ಸರಿಯಾಗೈತೆ ಸುಗುಣ. ನೀನು ಒಡವೆ ಮಾಡಿಸಿರೋದು ಇದು ರೋಡ್ ಗೋಲ್ಡ್ ಕಣೆ, ಇದು ನಕಲಿ ಒಡವೆ, ಇದು ಚಿನ್ನದ ಒಡವೆ ಅಲ್ಲ, ಇದು ಬಂಗಾರದ್ದಲ್ಲ. ಅಯ್ಯಪ್ಪ, ನಾನು ಸತ್ತೆ. ವರ್ಷನೂ ಬಂದ್ಬಿಟ್ನಲ್ಲಪ್ಪ. ಅಯ್ಯೋ, ಎರಡರಲ್ಲೂ ನನಗೆ ಇವಾಗ ಸಿಕ್ಕಾಕೊಬಿಟ್ರೆ ಎರಡಲ್ಲೂ ರುಬ್ಬಿ ಗುಂಡಾಂತರ ಮಾಡಿಬಿಡ್ತಾರೆ ನನಗೆ. ಅಯ್ಯೋ ಶಿವನೇ, ವರ್ಷನೂ ಬಂದ್ಬಿಟ್ಟ. ನೋಡ್ಪಾಪ, ಸಾಲ ಮಾಡಿ ಇಲ್ಲಿಗೆ ಓಡ್ ಬಂದವಳೆ. ಸಾಲದಾರೆಲ್ಲ ನಿನ್ನ ಮಂತ ಕುಡಿ ಕೆಂಬಂದವ್ರೆ ಇಲ್ಲವಡಿನ. ಆದ್ರೆ ಬೇರೆನೆ ಈ ದುಡ್ಡ ಕಟ್ ಕಳಿಸ್ತಾ ಇದ್ದಾಳೆ. ಆದ್ರೆ ಈ ದುಡ್ಡು ಹೆಂಗ್ ಬಂತು ಇವಳಿಗೆ, ಅದು ಹೆಂಗ್ ಬಂತು ಅಂತ ಅವಳು ಇಲ್ಲಿ ಹೇಳೋ ತಕ ಸಿಕ್ಬಿಡ್ಬೇಡ. ಅಲ್ಲ ಕಣೆ ಸುಗುಣ, ತಗ ನೀನು 10 ಲಕ್ಷ ರೂಪಾಯಿ ಒಡವೆ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಲ್ಲ, ತಗೊಳ್ಳೆ ತಗ. ಎಂತ ಒಡವೆ ಮಾಡಿಸ್ಕೊಂಡು ಬಂದಿದ್ದೀ ಅಂತ ತೋರಿಸು ನಿಮ್ಮ ಅಕ್ಕನಿಗೆ. ನಿಮ್ಮ ಅಕ್ಕ ಏನೋ ಮಾಡಿದಾಳೆ ನಿನಗೆ ಮೋಸನ. ಏನ್ರಿ, ಏನು ಹೇಳ್ತಾ ಇದ್ದೀರಾ? ಅದು ರೋಡ್ ಗೋಲ್ಡಿಂಗ್ ಒಡವೆನಾ? ಏನಿದು? ನಾನು ಕೇಳಿದ್ರೆ ಏನಿದು ಅಂತ ಹೇಳಿ, ಇದು ರೋಡ್ ಗೋಲ್ಡ್ ಒಡವೆ. ನೀನು ಮಾಡಿಸ್ಕೊಂಬಂದಿರೋ ಒಡವೆ, ಅದು ನಕಲಿ ಒಡವೆ. ನಿಮ್ಮ ಅಕ್ಕ ನಿನಗೇನೋ ಮೋಸ ಮಾಡಿದ್ದಾಳೆ. ನೀನು ಕರ್ಕೊಂಡೋಗಿ ಸಾಲ ತೀರಿಸ್ಕೊಳ್ಳೋಕ್ಕೆ, ಸಾಲ ಮಾಡಿ ಬಂದು ನಮ್ಮ ಮನೆಗೆ ಸೇರ್ಕೊಂಡಿದ್ದಾಳಲ್ಲ ನಿಮ್ಮ ಅಕ್ಕ, ಆ ಸಾಲ ತೀರ್ಸೋಕ್ಕಾಗಿ ಏನೋ ಮಾಡಿದ್ದಾಳೆ ನಿಮ್ಮ ಅಕ್ಕ. ಅಯ್ಯೋ, ಇದೇನು ನಳಿ ಅಂದರೆ ಹಿಂಗೆ ಹೇಳ್ತಾ ಇದ್ದೀರಾ ನನ್ನ ಮಗಳ ಮೇಲೆ? ನನ್ನ ಮಗಳು ಯಾಕೆ ಹಂಗೆ ಮಾಡ್ತಾಳೆ? ಅಯ್ಯೋ, ನಾನು ಒಡವೆ ಮಾರಿದ್ದೆ. ನನ್ನ ಒಡವೆ ಇತ್ತು, ಅದು ಒಡವೆನ ನಾನು ಮಾರಿಬಿಟ್ಟು ದುಡ್ಡು ತಗೊಂಡು ಬಂದಿದ್ದು. ನಾನು ಸುಗುಣನ ಒಡವೆ ಯಾಕೆ ನಾನೇನು ಮೋಸ ಮಾಡೋಕೆ ಹೋಗೋಣ? ಬಂಗಾರದ ಅಂಗಡಿಯವ್ರೆ ಏನು ಮಾಡಿದ್ರೆ ನನ್ನ ಕೇಳಿದ್ರೆ? ಏಯ್, ನೀನು ಫಸ್ಟ್ ನಮ್ಮ ದುಡ್ಡು ಕಟ್ ಕಳ್ಸಮ್ಮ ನೀನು. ನಾವಿಲ್ಲಿ ಕಾಯಂಗಿಲ್ಲ, ನಾವು ಊರಿಗೆ ಹೋಗ್ಬೇಕು. ನಮಗೆ ಬದುಕು ಬಾಳೋ ಇಲ್ಲ ಮಂತಾಗೆ. ನಮ್ಗೆ ಕೆಲ್ಸ ಇರೋರು ನಾವು. ಬದುಕು ಬಾಳ ಇಲ್ದಾರಾದ್ರೆ ಕುಕ್ಕಂತಾರೆ. ನೀವು ಸರ್ವ ತಿಂತಕ್ಕನ. ಇಲ್ಲಿ ನಾವು ಯಾರೂ ಕುಕ್ಕಂಗಿಲ್ಲ, ನಾವು ಹೋಗ್ಬೇಕು. ನಮಗೆ ಮನೆಯ ಬಸ್ತ ಬದುಕ ಇದೆ, ಹೊಲ್ದಂಗೆ ಮನೆಯಂಗೆ ನಾವು ಬದುಕು ಮಾಡೋರು. ಇಲ್ಲಿ ನೀವು ಮಾತಾಡೋದು ನಾವು ಕೇಳ್ತಾ ಕುಕ್ಕಮಕ್ಕಾಗುತ್ತೆ. ಫಸ್ಟ್ ನಮ್ದು ಕ್ಲಿಯರ್ ಮಾಡಿ ಅದೇನು ಅಂತ ಕೊಡ್ರಿ. ಇಲ್ಲಾಂದ್ರೆ ನೋಡಿ ನಾನು ಸುಮ್ಕಿರಲ್ಲ. ಫಸ್ಟ್ ಕೊಡೆ, ನೀನು ಫಸ್ಟ್ ಕೊಟ್ಟು ಕಳಿಸೆ ನೀನು. ಅಯ್ಯೋ ತಡಿಯಮ್ಮ, ನಮ್ದೇ ಏನೋ ಪ್ರಾಬ್ಲಮ್ ಆಗೈತೆ ಅಲ್ಲಿ. ನಮ್ಮವು 108 ಸಮಸ್ಯೆ ಇದಾವ ಕಣಮ್ಮ. ನಿಮ್ಮವೇ ಪ್ರಾಬ್ಲಮ್ ನಾವು ಕೇಳ್ತಾ ಕುಕ್ಕಂಗಿಲ್ಲ. ಕೊಡಕ ಅಕ್ಕ ಜೇಕ ದುಡ್ಡು ಕೊಟ್ಬಿಡು ಅವ್ರಿಗೆ, ತಗೊಂಡೋಗ್ಲಿ. ಆಮೇಲೆ ಅದೇನು ಮಾತಾಡೋಣ ನಾವು. ಸುಮ್ಮನೆ ಇವಾಗ ದುಡ್ಡು ಇಟ್ಕೊಬಿಟ್ರೆ ಫಸ್ಟ್ ದುಡ್ಡು ಕೊಟ್ಬಿಡಿ. ಓಹೋ, ನೀನೇ ಬುದ್ಧಿವಂತಿ ಅಂತ ತಿಳ್ಕೊಬಿಟ್ಟಿದ್ಯಾ? ದುಡ್ಡು ಕೊಟ್ಬಿಡು, ಅವ್ರಿಗೆ ಕಳಿಸ್ಬಿಡು ಅಂತ ಹೇಳ್ತೀಯ. ದುಡ್ಡು ಕಳಿಸ್ಬಿಟ್ರೆ ಎಲ್ಲ ನನ್ನ ಮಗು ಸೊಸಿಗೂ ಅಲ್ಲಿ ಮೋಸ ಆಗುತ್ತೆ. ನನ್ನ ಮಗ ಕಷ್ಟಪಟ್ಟು ದುಡ್ದಿರೋದು ದುಡ್ಡು ಕಣೆ. ನನ್ನ ಸೊಸಿಗೂ ನನ್ನ ಮಗುಗೂ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಹೋಗಕ್ಕೆ ನೋಡ್ತಾ ಇದೆಯಾ ಇಲ್ಲಿಂದನ? ನಾನು ಕೊಡಲ್ಲ ಕಣೆ, ನಮ್ಮ ಹುಡ್ಗನ ಕೈಯಾಗ ಕೊಡ್ತೀನಿ. ತಾಳ ವರ್ಷ ತಕ. ಅಲ್ಲ ನೋಡ್ ಸುಗುಣ, ನಿಮ್ಮ ಅತ್ತೆ ಹೆಂಗ್ ಮಾಡ್ತಾ ಐತೆ. ಅಲ್ಲ ಅಕ್ಕ, ಅದು ರೋಡ್ ಗೋಲ್ಡಿಂಗ್ ಅಂತಲ್ಲೇ ಒಡವೆ. ನೀನೇ ತಾನೇ ಬಂಗಾರದ ಅಂಗಡಿ ಕರ್ಕೊಂಡು ಹೋಗಿದ್ದು. ಸುಗುಣ, ಒಡವೆ ಬಗ್ಗೆ ಆಮೇಲೆ ಮಾತಾಡೋಣ ಕಣೆ. ಇವಾಗ ಅವ್ರಿಗೆ ಫಸ್ಟ್ ದುಡ್ಡು ಕೊಟ್ಟು ಕಳ್ಸೆ. ಇವ್ರು ಹೋಗ್ಲಿ ಫಸ್ಟ್ ಸಾಲದವ್ರು. ಓಹೋ, ಸಾಲದವ್ರು ಹೋಗ್ಲಿ ಅಂತ ಹೇಳ್ತಾ ಇದ್ದಾಳೆ. ನೋಡ್ ಪಾಪ, ದುಡ್ಡು ಕಟ್ಟು ಕಳಿಸ್ಬಿಟ್ರಿ ನಮ್ದಲ್ಲಿ ಬಗೆಹರಿದು ಬಿಡುತ್ತೆ. ಆಮೇಲೆ ಹಂಗೆ ಹಿಂಗೆ ಅಂತ ಹೇಳಿ ಉಲ್ಟಾ ಹೊಡಿಬೋದು ಅಂತ ಹೇಳಿ ನೋಡು ಹೆಂಗೆ ಹೇಳ್ತಾ ಇದ್ದಾಳೆ ಅವಳು. ಇಂಥ ಲೋಡರ್ನೆಲ್ಲ ಮನೆಯಾಕ್ ಬಿಡ್ಕೊಂಡ್ರೆ ಹಿಂಗೆ ಮತ್ತೆ ಆಗೋದು. ನಿಮ್ಮ ಅಕ್ಕ ಇದರಲ್ಲಿ ಏನೋ ಮೋಸ ಮಾಡಿದ್ದಾಳೆ ಸುಗುಣ. ನಿನಗೆ ಸಾಲ ತೀರಿಸ್ಕೊಳಕ್ಕಾಗಿನ, ಸಾಲ ಮಾಡಿ ಬಿಲ್ಡಪ್ಗೆ ಮನೆ ಕಟ್ಟಿದ್ದಾಳಲ್ಲ, ಆ ಸಾಲ ತೀರ್ಸೋಕ್ಕಾಗಿನ ಏನೋ ಮಾಡಿದ್ದಾಳೆ ಕಣೆ ಸುಗುಣ ನಿಮ್ಮ ಅಕ್ಕ. ನೀನು ಮೋಸ ಮಾಡಿದ್ದಾಳೆ. ಆ ಮೋಸದ ನಿನಗೆ ಅರ್ಥ ಆಗಲಿಲ್ಲ. ನಾನು ಬ್ಯಾಂಕಿಗೆ ತಗೊಂಡೋಗಿದ್ಕೆ ಈ ಒಡವೆನ ಬ್ಯಾಂಕ್ ಅವ್ರು ಉಗಿದು ಕಳಿಸಿದ್ರು. ನನ್ನ ರೋಡ್ ಗೋಲ್ಡ್ ಒಡವೆ ತಂದಿದ್ಯಾ ನೀನು ಬ್ಯಾಂಕಿಗೆ ಇಡೋಕ್ಕೆ, ನಾಚಿಕೆ ಮಾನ ಮರ್ಯಾದೆ ಇಲ್ದವನು ನೀನು ಅಂತ ಹೇಳಿ ಉಗಿದು ಕಳಿಸಿದ್ರು. ಯಾತು ಇಲ್ಲ ಅಂದ್ರೆ ಇಂಥವೇ ಮತ್ತೆ ತಲಿಯಕ್ಕೆ ಬರೋದು. ಏನು ಮಾಡೋಣ, ಯಾರಿಗೆ ಮೋಸ ಮಾಡೋಣ? ಹಿಂಗೆ ಸಾಲ ಮಾಡ್ಕೊಂಡು ಉಗ್ಬಿಟ್ಕೊಂಡು ಮನೆ ಕಟ್ಟಿ ಸಾಲ ಮಾಡ್ಕೊಂಡು ಸಾರ್ದಾರ್ಥ ಮರ್ಯಾದೆ ಹೋಗ್ತಿದ್ರೆ ಹಿಂಗೆ ಮೋಸ ಮಾಡಕ್ಕೂ ಕಾಳ್ತನ ಮಾಡಕ್ಕೂ ನೋಡ್ತಿರ್ತಾರೆ. ದುಡಿಯಕ್ಕಾಗ್ದಿಲ್ದಾರು. ದುಡಿಯಾರು ಯಾರು ಹಿಂಗೆ ಮಾಡಲ್ಲ. ದುಡ್ಡು ಕೊಟ್ಟು ಕಳ್ಸೆ ಸುಗುಣ ಅಂತ ಆಮೇಲೆ ಮಾತಾಡೋಣ. ನಮ್ಮ ಫಸ್ಟ್ ಅವ್ರು ಸಾಲದಾರನ್ನ ಕಳ್ಸೋರು ನಾಸಿಕ್ಕೆ ಬಾಯಿ ಮಾಡ್ತಾರ ಅವರು. ಅಲ್ಲ, ಈ ಅಮ್ಮೊಬ್ಳು ಇವ್ರ ಅತ್ತಿ. ಅಲ್ಲ ಕಣೆ, ಅವಳು ವರುಣಂತಾಗೆ ದುಡ್ಡು ಇರುತ್ತೆ, ಅವಟಾಗೇನು ಇಲ್ಲ ಅಮ್ಮಂಗಿಲ್ಲ. ನಿಜ ಕಣೆ ಸುಗುಣ, ನನಗೆ ಗೊತ್ತಿಲ್ಲ ಕಣೆ. ಫಸ್ಟ್ ದುಡ್ಡು ಕಟ್ಟು ಕಳಿಸ್ಬಿಡೆ ಅವರಿಗೆ, ದುಡ್ಡು ಕಳಿಸ್ಬಿಡೆ ಅವ್ರಿಗೆ. ಇವಾಗ ಆಮೇಲೆ ಮಾತಾಡೋಕ್ಕಾಗುತ್ತೆ. ಇದ್ದೆ ಇವಾಗ ಅವ್ರನ್ನ ಫಸ್ಟ್ ಸಾಲದಲ್ಲಿ ಕಳಿಸ್ಬಿಟ್ರೆ ಆಮೇಲೆ ಬಂಗಾರದ ಅಂಗಡಿಗೆ ಹೋಗಿ ಕೇಳ್ಕೊಂಬರೋಣ. ಕರ್ಕೊಂಡು ಹೋಗ್ತೀನಿ. ನನಗೆ ದೇವ್ರಾಣೆ ಗೊತ್ತಿಲ್ಲ ಕಣೆ ಅದು ಒಡವೆದು ಏನು ಅಂತ. ಫಸ್ಟ್ ನಮಗೆ ದುಡ್ಡು ಕೊಡಮ್ಮ. ನೀನು ಸುಮ್ಮನೆ ಅಲ್ವಾಟ ಆಡ್ಬೇಡ ನೀನು. ಕೊಟ್ಟು ಕಿಟಿಯ ನೋಡಿ ಹೇಳಿರ್ತೀನಿ, ಕೊಡಬೇಡ ಲೋಡಿ ಮುಂಡೆ ಏನೋ ಗೋಲ್ಮಾಲ್ ಮಾಡಿ ಹೇಳಿದ್ರಾಗೆ. ಅದಕ್ಕೆ ಮತ್ತೆ ಬಂದಿಲ್ಲಿ ಸೇರ್ಕೊಂಡು ಒಡವೆ ಹಾಕ್ಸ್ನಿ ಅಂತ ಹೇಳಿ ಮನೆ ಕಟ್ಟೋದು ಬೇಡ, ಒಡವೆ ಮಾಡಿಸು ಅಂತ ಏನೋ ಮಾಡಿ ಅವಳು. ನನಗೆ ಗೊತ್ತೈತೆ ಐಡಿಯಾ ನೀಳು. ಅಣ್ಣ, ಇನ್ನೆರಡು ದಿನ ಸುಧಾರಿಸ್ರಿ ಹೋಗೋಣ. ಇನ್ನೊಂದು 2 ದಿವಸ ಕೊಡ್ತೀನಿ.
ಏಯ್ ಇವಳು ಹಿಂಗಾದ್ರೆ ಹೇಳಿದ ಮಾತು ಕೇಳ್ತಾ ಇಲ್ಲ. ಬರೀ ಪೊಲೀಸ್ನರ್ ತಕ್ಕೆ ಹೇಳ್ಕೊಂಡು ಹೋಗೋಣ ಇಲ್ಲ ಹುಡಿ ಮುಂಡೆನ. ಸುಮ್ಮನೆ ಕಂಪ್ಲೇಂಟ್ ಕೊಡ್ಬೇಕು. ನಡಿ ಕಂಪ್ಲೇಂಟ್ ಕೊಟ್ರು ಬೋಗ್ತಾಳೆ. ಇನ್ನು 2 ದಿನ ಎಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ನಮ್ಮ ಕೈಲಿ. ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ಬೇಡ, ಇನ್ನು 2 ದಿನ ಸುಮ್ಮನಿರ್ರಿ. ಇನ್ನು 2 ದಿನ ಸುಮ್ಮನಿದ್ರೆ ಹೆಂಗೋ ಆಗುತ್ತೆ ಅತ್ಲಾಗೆ. ನಮ್ಮ ಮನೆಯವರು ಬೆಂಗಳೂರಿಂದ ಬರ್ತಾರೆ, ಅಲ್ಲಿ ದುಡಿಯೋದಕ್ಕೆ ಹೋಗಿದಾರ, ದುಡ್ಡು ತಗೊಂಡು ಬರ್ತಾರೆ, ಕೊಡ್ತಾರೆ. ಇನ್ನೊಂದು 2 ದಿವಸ ಸುಮ್ಮನಿರ್ರಿ. ನನ್ನ ಬ್ಯಾಗಲ್ಲಿರೋ ದುಡ್ಡು ಇವಾಗ ನೋಡು ಹೆಂಗಾಗ್ಬಿಟ್ಟೈತೆ. ಇದ್ರಲ್ಲೂ ನೀನು ಏನೋ ಮೋಸ ಮಾಡಿದ್ಯಾ ಕಣೆ. ಇಲ್ಲಿ ಬಂದು ಸೇರ್ಕೊಂಡು ಇವ್ರಿಗೂ ಸಾಲ ತೀರ್ಸಕ್ಕೆ ಏನು ಮಾಡೋಣ. ಸಾಲ ತೀರ್ಸ್ಕೆ ಸಾಲ ಮಾಡ್ಕೊಂಡು ಮರ್ಯಾದೆ ಹೋಗ್ಬೇಕಾರೆ ಯಾವ ಅಕ್ಕ ತಂಗಿಯರು ನೆನಪಾಗಲ್ಲ, ಯಾವ ಅಣ್ಣ ತಮ್ಮಗಳು ನೆನಪಾಗಲ್ಲ. ಯಾರಿಗೆ ಮೋಸ ಮಾಡೋಣ, ಎತ್ತು ತಂದೆ ತಾಯಿಗೆ ಮೋಸ ಮಾಡ್ತಾರೆ. ಸಾಲ ಮಾಡ್ಕೊಂಡು ಮರ್ಯಾದೆ ಹೋಗುತ್ತೆ ಅಂದರೆ ಹೆಂಗೆ ನಾವು ದುಡ್ಡು ತಗೊಂಡೋಗೋಣ, ಹೆಂಗೆ ಕಳ್ತನ ಮಾಡೋಣ ಅಂತ ಹೇಳಿ ನೋಡ್ತಿರ್ತಾರೆ. ಅವಾಗ ಯಾವ ಸಂಬಂಧನೂ ಮುಂದೆ ಬರಲ್ಲ. ಯಾವ ಸಂಬಂಧನ ಮುಂದೆ ಬರಲ್ಲ ಕಣಮ್ಮ. ನಿಮ್ಮ ಅಕ್ಕಯ್ಯ ನೋಡಿ ಇವಾಗ ನಿನಗೆ ಏನೋ ಮಾಡಿದಾಳೆ. ನೀನು ಒಡವೆ ತಗೊಂಡೋಗಿ ಏನೋ ಮಾಡ್ಯವಳಿ. ನೋಡು ನಿಮ್ಮ ಅಕ್ಕ ಎಂತ ಕೆಲಸ ಮಾಡ್ಯವಳಿ. ಅಣ್ಣ ಇಲ್ಲಿ ನೋಡೋಣ, ಇಲ್ಲಿ ಏನಪ್ಪ ಅಣ್ಣ, ಇನ್ನೆರಡು ದಿವಸ ಸುಮ್ಮನಿರ್ರಿ. ನಮಗೂ ಪ್ರಾಬ್ಲಮ್ ಆಗೈತೆ. ಇವಾಗ ಅದೇನಂತ ನಾವು ಎಲ್ಲ ಕ್ಲಿಯರ್ ಮಾಡ್ಕೋಬೇಕು. ಹೆಂಗೆ ಇದೆಲ್ಲ ಹೆಂಗಾಯ್ತು ಏನು ಅಂತ ಹೇಳಿ. ನಮಗೂ ಏನಾನ ಪ್ರಾಬ್ಲಮ್ ಆಗಿದ್ರೆ ನಾವು ಸೇರಿಸಿ ಕಂಪ್ಲೇಂಟ್ ಕೊಡೋಣ. ನಾವು ಒಳಕ್ಕೆ ಹಾಕೋಸ್ತೀವಿ, ಸರಿನಾ? ಇನ್ನೆರಡು ದಿವಸ ಸುಮ್ಮನಿದ್ಬಿಡಿ. ಇದೇನಿದು ವರ್ಷ ಅವರ ಹಿಂಗೆ ಹೇಳ್ತಾ ಇದ್ದೀರಾ? ಈಗ ನಾವು ಇದು ಎಲ್ಲಿಂದ ಹಿಂಗೆ ಆಗೈತೆ, ನಮ್ಗೆ ಯಾಕೆ ನಕಲಿ ಒಡವೆ ಬಂದೈತೆ, 10 ಲಕ್ಷ ದುಡ್ಡು ಕಟ್ಟಿದ್ರು ಯಾಕೆ ನಮ್ಗೆ ಹಿಂಗೆ ಗೋಲ್ಡ್ ಒಡವೆ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲಿಂದ ಮೋಸ ಆಗೈತೆ ಅಂತ ಎಲ್ಲ ಪತ್ತೆ ಹಚ್ಚೋವರೆಗೂ ನಾನು ನಿಮ್ಮ ಅಕ್ಕನ ಮಾತ್ರ ನಾನು ಆಚೆಗೆ ಬಿಡಲ್ಲ. ನಮ್ಗೆ ಅದೇನು ಕ್ಲಿಯರ್ ಮಾಡಿಕೊಟ್ಟೆ ಹೋಗ್ಬೇಕು ನಿಮ್ಮ ಅಕ್ಕ. ಆಮೇಲೆ ಬೇಕಾದ್ರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ, ಆಮೇಲೆ ಹೇಳ್ಕೊಂಡು ಹೋಗ್ಲಣ್ಣ. ಇನ್ನೆರಡು ದಿವಸ ಬಿಟ್ಟು ಕಂಪ್ಲೇಂಟ್ ಕೊಡ್ರಿ ನೀವು, ಸರಿನಾ? ನಮ್ದು ಪ್ರಾಬ್ಲಮ್ ಎಲ್ಲ ನಾವು ಕ್ಲಿಯರ್ ಮಾಡ್ಕೋಬೇಕು. ನಮಗೂ ಪ್ರಾಬ್ಲಮ್ಗಳು ಇದಾವೆ ಕಣಪ್ಪ, ನೀನು ಒಬ್ನಿಗೆ ಅಲ್ಲ. ಅಕ್ಕ ಪ್ಲೀಸ್ ಇನ್ನೆರಡು ದಿವಸ ಸುಮ್ಮನಿರಿ. ಇನ್ನೆರಡು ದಿವಸ ಬಿಟ್ಟು ಕಂಪ್ಲೇಂಟ್ ಕೊಡಿ, ಸರಿನಾ? ನಾವು ಅಷ್ಟೊತ್ತಿನ ನಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ಕೊಂತೀವಿ. ನಮ್ದೀಗ 1,000 ಅಲ್ಲ 2,000 ಅಲ್ಲ 10 ಲಕ್ಷ ರೂಪಾಯಿ ಒಡವೆ ಅಕ್ಕ. ಅದು ಎಲ್ಲಿಂದ ಮೋಸ ಆಗೈತೆ ಅಂತ ನಾವು ಪತ್ತೆ ಹಚ್ಚಬೇಕು. ಮತ್ತೆ ಬಿಡಬಾರ್ದು ಇಂಥ ಲೌಡ್ಯಾರ್ನೆಲ್ಲನ. ಬಂದಿಲ್ಲಿ ಸೇರ್ಕೊಂಡು ಯಾವ ಅಕ್ಕ ತಂಗಿಯರಂಬಲ್ಲ, ಅಣ್ಣ ತಮ್ಮಗಳಂಬಲ್ಲ ಮೋಸ ಮಾಡಕ್ಕೆ ಕಾಯ್ತಿರ್ತಾರೆ. ಮರ್ಯಾದೆ ಆಗುತ್ತಂದ್ರೆ ಹಂಗೆ ಮತ್ತಿ ಏನು ಬೇಕಾದ್ರೂ ಮಾಡ್ತೀವಿ ಅಂತಾರೆ ಅಂತ ಲೌಡ್ಯಾರು. ಅಣ್ಣ ಇನ್ನೆರಡು ದಿವಸ ಸುಮ್ಮನಿರ್ರಿ. ನಿಮ್ಮ ಫೋನ್ ನಂಬರ್ ಕೊಟ್ಟೋಗ್ರಿ, ನಾನೇ ಫೋನ್ ಮಾಡ್ತೀನಿ, ಸರಿನಾ? ಆಮೇಲೆ ಬಂದು ನೀವೇನು ವಿಚಾರಣೆ ಮಾಡ್ಕೋಬೇಕು ಅವಾಗ ವಿಚಾರಣೆ ಮಾಡ್ಕೊಂಬಂತ್ರಿ. ಅಲ್ಲ ನಾವು ಬಂದಾಗ್ಲೆಲ್ಲ ವಾಪಸ್ ಹೋಗೋಕ್ಕಾಗಲ್ಲಪ್ಪ. ನೋಡಿ ಸಿಕ್ಕಿರೋರ್ನ ಬಿಟ್ಟು ನಾವು ಆಮೇಲೆ ಎಲ್ಲಿ ನೋಡಿಕೊಂಡು ಹೋಗೋಕ್ಕಾಗತ್ತೆ? ಅಣ್ಣ ಬೇಡ, ಇನ್ನೊಂದು ದಿವಸ ಕೊಡ್ರಿ ಸಾಕು. ಇದು ಎಲ್ಲಿಂದ ಮೋಸ ಆಗೈತೆ ಏನು ಅಂತ ಹೇಳಿ ಎಲ್ಲ ಪತ್ತೆ ಹಚ್ಚೋವರೆಗೂ ನಾವು ಕಳ್ಸೋಕ್ಕಾಗಲ್ಲ ಅಕ್ಕನಿಗೆ. ಇವಾಗ ನಮಗೆ ಮೋಸ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಿಂದ ಮೋಸ ಆಗೈತೆ ಏನು ಅಂತ ಎಲ್ಲ ತಿಳ್ಕೋಬೇಕು. ಈ ದುಡ್ಡು ಅವ ಅಕ್ಕಂದೇ ಆದರೆ ಅವ ಅಕ್ಕಗೆ ಕೊಟ್ಬಿಡ್ತೀವಿ, ಸಾಲ ಕ್ಲಿಯರ್ ಮಾಡ್ತೀವಿ, ಸರಿನಾ? ನಮ್ಮದು ಏನಾನ ಇದು ಗೋಲ್ಮಾಲ ಎಲ್ಲಿಂದ ಆಗೈತೆ, ಇವರಿಂದಾನೇ ಏನಾನ ಆಗೈತೆ ಎಂಬುದೇನಾನ ಆಗಿದ್ದರೆ ನಾವು ಮಾತ್ರ ಬಿಡಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ, ನೀವು ಕಂಪ್ಲೇಂಟ್ ಕೊಡ್ರಿ, ಅವಾಗ ಒಳಕ್ಕೆ ಹಾಕೋಸ್ರಿ ಅಷ್ಟೇನೆ. ಸಾಲ ಕೊಟ್ಟಿದ್ರು ಹೋಗ್ತಿದ್ವಪ್ಪ ದುಡ್ಡ. ಅದು ಅವ್ರದ್ದಾದ್ರೆ ಕೊಡ್ತೀವಿ. ನಾವು ಅವ್ರದ್ದಾದ್ರೆ ಇಟ್ಕೊವಲ್ಲ. ಇದೆಲ್ಲಿಂದ ಮೋಸ ಆಗೈತೆ ಅಂತ ಪತ್ತೆ ಹಚ್ಚಿತೀವಿ. ಪತ್ತೆ ಹಚ್ಚಿ ಅವ್ರದ್ದಾದ್ರೆ ನಾವು ಇಕ್ಕೆಮ್ಮಕ್ಕೆ ಹೋಗಲ್ಲ, ಕೊಡ್ತೀವಿ. ನೋಡ್ಸು ಗುಣ ಹೆಂಗ್ ಹೇಳ್ತಾ ಇದ್ದಾನೆ ವರ್ಷ. ನಾನೇ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಏನೊಂದು ರೂಪಾಯಿನ 2 ರೂಪಾಯಿನ 10 ಲಕ್ಷ ಒಡವೆ ಹಾಕಿದ್ದು ಅದು ಗೋಲ್ಡ್ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ನಿಜ ಗೋಲ್ಡೆ ಕಣೆ. ಯಾರಾದ್ರೂ ಬಂಗಾರದ ಅಂಗಡಿ ಮೋಸ ಮಾಡ್ತಾರ? ಅವನೇ ತಗೊಂಡು ಹೋಗಿದ್ದ, ಏನ್ ಮಾಡ್ಕೊಂಡು ಬಂದ. ಮುಷ್ಣಿ ಒಯ್ತೀನಿ, ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ಕಾಪಾಡ್ಕೊಯ್ತೀನಿ. ಮುಷ್ಣಿ ಒಯ್ತೀನಿ, ಮುಷ್ಣಿ ಎರ್ಗಾಗ್ಬೇಕು. ಓಹೋ ನನ್ನ ಮಗನ ಮೇಲೆ ಅಲ್ಲೇ ಎತ್ತಾಕಕ್ ನೋಡ್ತೀಯಲ್ಲ ಹುಡಿ. ಓಹೋ ಏನಿಲ್ಲ. ಓಹೋ ಅಲ್ಲಿ ನನ್ನ ಮೇಲೆ ಎತ್ತಾಕಕ್ಕೆ ನೋಡ್ತಾ ಇದ್ದೀರಾ ನೀವು? ನನ್ನ ಮೇಲೆ ಎತ್ತಾಕಕ್ಕೆ ನೋಡ್ತಾ ಇದ್ದೀರಾ? ಹ್ಞೂ ಮತ್ತೆ ಹೆಂಗಾದ್ರೂ ಜಾರ್ಕೆ ಮಕ್ ನೋಡ್ತಾಳ ಹುಡಿ. ನಾನ್ ಬಿಡಲ್ಲ ಬಿಡು, ನಾನ್ ಬಿಡಲ್ಲ. ಓಹೋ ಏನೋ ಅನ್ಕೊಂಡಾಳ ನನ್ನ ಮಗನ ಮೇಲೆ ಹೇಳ್ತಾಳ ಅಲೇನಿ. ನೋಡಿ ಮೊಂಡೆ ಗ್ರಾಚಾರ ಬಿಡಿಸ್ತೀನಿ, ನನ್ನ ಮಗನ ಮೇಲೆ ಹೇಳಿರಿ. ನೋಡಿದ್ರಲ್ಲ ವೀಕ್ಷಕರೇ, ಏನೋ ಗೋಲ್ಮಾಲ್ ಮಾಡಿ ಹೇಳಿ ಇವಳು. ಅದಕ್ಕೇನೆ ನಮ್ಮ ಹುಡುಗ ಅವಳ್ದೇನಾದ್ರೂ ನಾವು ದುಡ್ಡು ಇಕ್ಕೆಮಲ್ಲ. ಇದು ಎಲ್ಲಿಂದ ಮೋಸ ಆಗೈತೆ ನಮಗೆ ಬಂಗಾರ ಅಂತ ಹೇಳಿ ನಾವು ಪತ್ತೆ ಹಚ್ಚೋವರೆಗೂ ನಾವು ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವರು ಸಾಲದಾರ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳವ್ರೆ. ನಮ್ದು ಏನಾನ ಗೋಲ್ಮಾಲ್ ಆಗಿದ್ರೆ ನಮ್ಮ ಹುಡುಗಿಗೆ ಕಂಪ್ಲೇಂಟ್ ಕೊಡ್ಸತಕ್ಕ ಬಿಡಲ್ಲ. ನೋಡು ಲೌಡೇರು ಬಂದು ಹೆಂಗೆ ಸೇರ್ಕೊಂಡು ಉಬ್ಬುಬ್ಕೊಂಡು ಯಾಕೆ ಮಾಡಬೇಕು ಮಾಡಿ. ಇವಾಗ ನೋಡು ಎಂಥ ಪರಿಸ್ಥಿತಿ ಇತ್ತು ಅನ್ಕೊಂಡವಳಿ. ಅವಾಗ ಯಾವ ಅಕ್ಕ ತಂಗಿಯರು ಅಂಬೋದು ಬರಲ್ಲ, ಮರ್ಯಾದೆ ಹೋಗುತ್ತೆ. ಸಾಲದಾರ ಬಂದು ಮರ್ಯಾದೆ ಕಳೀತಾರೆ ಅಂದರೆ ಯಾವ ಅಕ್ಕ ತಂಗಿಯರು ಯಾವ ಅಣ್ಣ ತಮ್ಮಗಳು ಅಂತಲೂ ಬರಲ್ಲ. ಯಾರಿಗೆ ಮೋಸ ಮಾಡೋಣ ಅಂತ ಬರುತ್ತೆ, ಎಲ್ಲರಿಗೂ ಆಗ್ಲೇಳು ಹಿಂಗೆ ಬರುತ್ತೆ. ಹಿಂಗೆ ಮಾಡಿದ್ರೆ ನಾನು ಮಾತ್ರ ಬಿಡಲ್ಲ. ನೋಡು ನಾಳೆ ನನ್ನ ಮಗನ ಮೇಲೆ ಎತ್ತಕಕ್ಕೆ ನೋಡ್ತಾಳೆ, ಹೆಂಗಿದ್ದಾಳು. ಓಹೋ ನನ್ನ ಮಗ ಆದರೆ ಕಳ್ದವನೇನು ಅಂತ ಹೇಳಿ ನಂಬ್ತಾಳೆ, ಸುಗುಣ ಅಂತ ಹೇಳಿ ಅಲ್ಲೇ ನನ್ನ ಮಗನ ಮೇಲೆ ಎತ್ತಕಕ್ಕೆ ನೋಡ್ತಾಳೆ. ನನ್ನ ಮಗ ಅಂತ ನನಗೆ ಚಂದಕ್ಕೆ ಗೊತ್ತೈತೆ. ಅವನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಎಗ್ರೆಸ್ ಅಂಗಡಿಗೆ. ನಾನು ಬಿಡಲ್ಲ ಬಿಡು. ನನ್ನ ಮಕ್ಳಿಗೆ ಅನ್ಯಾಯ ಆಗುತ್ತೆ ಅಂದ್ರೆ ನಾನು ಬಿಡಲ್ಲ. ಇಬ್ಬರಳು ನನ್ನ ಮಕ್ಳಿಗೆ ಯಾರಿಗಾನ ಇಬ್ಬರಿಗೂ ಒಬ್ರಿಗೆ ಯಾರಿಗಾನ ಅನ್ಯಾಯ ಆಗ್ತೈತೆ ಅಂದ್ರೆ ನಾನು ಬಿಡಲ್ಲ ಬಿಡು. ನೋಡ್ತಾ ಇರ್ರಿ ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.